ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಾಲಪುರ ಸಾನಬಾಳ ಸೇತುವೆ ಕಾಮಗಾರಿ ನೆನೆಗುದಿಗೆ ರೈತರು ತೀವ್ರ ಆಕ್ರೋಶ. ಅಧಿಕಾರಿಗಳಿಗೆ ಧಿಕ್ಕಾರ. ದೇವರು ವರ ಕೊಟ್ರು ಪೂಜಾರಿ ವರ ಕೊಡ್ಲಿಲ್ಲ ಎನ್ನುವಂತೆ ಆಗಿದೆ ಮಸ್ಕಿ ತಾಲೂಕಿನ ಹಾಲಪುರ ಸಮೀಪದ 65ರ ಮುಖ್ಯ ಕಾಲುವೆ ಮೇಲೆ ಹಾಯ್ದು ಹೋಗುವ ಸಾನಬಾಳ ಸೇತುವೆ ಕಾಮಗಾರಿ ಕೆಲಸ ನೆನೆಗುದಿಗೆ ಬಿದ್ದು 3 ವರ್ಷವಾಯಿತು. ಇದರ ಬಗ್ಗೆ ಅಧಿಕಾರಿಗಳು ಬೇಜವಾಬ್ದಾರಿ, ಗುತ್ತಿಗೆದಾರರ ದಿವ್ಯ ನಿರ್ಲಕ್ಷ್ಯತನವೇ ಕಾಮಗಾರಿಯ ವಿಳಂಬ. ಹಾಲಪುರ ಗ್ರಾಮಸ್ಥರು ಬಹುತೇಕ ಹೊಲಗಳು ಇದೇ ಭಾಗದಲ್ಲಿವೆ. ಎಷ್ಟೋ ಸಲ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬಂದ ಕಾರಣ ಬೆಳೆದ ಬೆಳೆಗಳನ್ನ ತರಲಾರದೆ ಅಲ್ಲಿ ಬಿಟ್ಟಿರುವ ಉದಾಹರಣೆ ಇವೆ ಎಂದು ರೈತರು ನೋವಿನಿಂದ ಹೇಳುತ್ತಾರೆ. ಅದಕ್ಕೆ ಶಾಸಕರು ನೆನೆಗುದಿಗೆ ಬಿದ್ದ ಸೇತುವೆ ಕೆಲಸವನ್ನ ಸಂಬಂಧಿಸಿದ ಅಧಿಕಾರಿ, ಗುತ್ತಿಗೆದಾರರಿಗೆ ಕೆಲಸ ಬೇಗ ಮುಗಿಸಲು ತಿಳಿಸಬೇಕು ಎಂದು ಅನೇಕ ರೈತರು ಪತ್ರಿಕೆಯೊಂದಿಗೆ ಮಾತಾಡಿದರು. 1 ವಾರದೊಳಗೆ ಕೆಲಸ ಪ್ರಾರಂಭ ಮಾಡಬೇಕು, ಇಲ್ಲವಾದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಬಸಯ್ಯಸ್ವಾಮಿ ಎಸ್, ಚನ್ನಬಸಯ್ಯ ದಿನ್ನಿ, ಗ್ಯಾರಂಟಿ ಸಮಿತಿ ಸದಸ್ಯರು ವೀರನಗೌಡ ಮಾಲಿಪಾಟೀಲ್, ಎಂಕನಗೌಡ ಎಸ್, ಯಲ್ಲಪ್ಪ ದೇಸಾಯಿ, ಶ್ರೀಕಾಂತ್ ಕಟ್ಟಿಮನಿ, ಮೌನೇಶ್ ಮರಾಠ, ವೀರೇಶ್ ಹಾದಿಮನಿ, ಮೌನೇಶ್ ವಿಶ್ವಕರ್ಮ, ಶರಣಪ್ಪ ತುಂಟಾಪುರ, ಹನುಮಂತ ನವಲಿ, ಮುದುಕಪ್ಪ ಕಡೆಮನಿ, ಮಾಳಪ್ಪ, ಮಲ್ಲಪ್ಪ, ಇಮಾಮ್ ಸಾಬು, ಮಾಳಿಂಗರಾಯ ಬೋತರ, ರೆಡ್ಡಪ್ಪ ಜಿನ್ನಾಪುರ, ಬಸಣ್ಣ ಹಾಗೂ ಇನ್ನಿತರರು ಸೇರಿ ಅಧಿಕಾರಿಗಳಿಗೆ, ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಕಾಮಗಾರಿಯನ್ನು ವಿಳಂಬ ಮಾಡಿರುವ ನೀರಾವರಿ ಅಧಿಕಾರಿಗಳಿಗೆ ಹದಿನೈದು 20 ವರ್ಷದಿಂದ ಕಾಮಗಾರಿ ವಿಳಂಬ ಆದಕ್ಕೆ ಅಧಿಕಾರಿಗಳು ಹೊಣೆ. 25 ವರ್ಷದಿಂದ ಎಷ್ಟು ಬೇಡಿಕೆ ಕೊಟ್ಟು ಇದು 4ನೇ ಪ್ರೆಸ್ ಮೀಟಿಂಗ್ ಪೇಪರ್ನಾಗ ಹಾಕಿಸ್ತೀವಿ. ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡ್ವಿ. ಕಾಂಟ್ರಾಕ್ಟರ್ ಕೇಳಂದ್ರ MLA ಕೇಳಂತಾರ. MLAನೇ 2 ಸಲ ಬಂದು ಹೋಗ್ಯಾರ. ಅವ್ರು MLAಗಳು ಹೇಳಕ್ ತಯಾರಿಲ್ಲ. ಅವರು ಮೊದಲು BJP ಪ್ರತಾಪ್ ಅವ್ರಿಗೆ ಹೇಳಿದ್ರು, ಅವರು ಮನವಿ ಮಾಡಿದ್ರೆ ಅವ್ರು ಸೋತ್ರ ಅಂತೇಳಿ ಇವ್ರಿಗೆ ಮನವಿ ಮಾಡ್ಕೊಂಡ್ರೆ ಇವರು ಸತ್ಯ ಹೇಳಕ್ ಒಪ್ಪಿಗಿಲ್ಲ. ಇದು ನಮ್ದೊಂದು ಮನವಿ. ಈಗ MLA ಸಾಬ್ರು ಇಲ್ಲಿಗೆ ಬಂದು ಹೋಗ್ಯಾರೇನ್ರಿ? ಬಂದು 2 ಸಲ ಬಂದು ಅವಾಗ ಏನಂದ್ರಿ? ಬಂದೋದ್ರೆ ಬಂದು ಮಾಡ್ತೀವಿ ಅಂತ ಹೇಳ್ತಾರ್ರಿ. ಸುಮ್ಮನೆ ಅಷ್ಟೇ ಹೋಗ್ಬಿಡೋದು ಬಂದೇ. ಇದುವರೆಗೆ ಯಾವುದೇ ಕೆಲಸಗಳು ಕಾಮಗಾರಿ ಒಬ್ಬ ಅಧಿಕಾರಿಗಳಿಗೆ ಫೋನ್ ಮಾಡಿಲ್ಲ. ಅಧಿಕಾರಿಗಳು ಸತ್ಯ ಗಮನ ಹರಿಸ್ತಾ ಇಲ್ಲ. ಆ ಸಲುವಾಗಿ ನಾವೆಲ್ಲ ಈ ಥರ ಹೋರಾಟ ಮಾಡಕ್ಕೆ ತಯಾರಿದ್ದೀವಿ. ಈಗ ಅವರು ಕೆಲಸ ಮಾಡಿಲ್ಲ, ಮುಂದಿನ ದಿನ ಹೋರಾಟ ಮಾಡ್ತಾರ? ಮುಂದಿನ ದಿನ ಆಫೀಸ್ ಮುಂದೆ ಹೋರಾಟ ಮಾಡ್ತೀವಿ. ಉಗ್ರ ಹೋರಾಟ ಮಾಡಕ್ಕೆ ನಾವು ತಯಾರಿದ್ದೀವಿ. ತಮ್ಮ ಹೆಸರು? ನಮ್ಮ ಹೆಸರು ಚನ್ನಬಸವದಿನ್ನಿ ಅಂತೇಳಿ ಸದಸ್ಯರು. ಹ್ಞೂ ರೀ. ಇದು ನನಗೆ ನೆನಪಿರಂಗೆ 25ರಿಂದ 30 ವರ್ಷ ಆಯ್ತು ನನಗೆ ಬಿದ್ದು. ಇದು ನಮಗೆ ಗೊತ್ತಿರಂಗೆ ಗಂಗಾಧರ ನಾಯಕರು ಶಾಸಕರಿದ್ದರು. ಬ್ರಿಡ್ಜ್ ಓಪನಿಂಗ್ ಮಾಡಿದಾಗ ನಮ್ಮ ದೊಡ್ಡಪ್ಪರು ಹೇಳ್ತಿದ್ರು, ನಾವು ಮನವಿ ಕೊಟ್ಟಿದ್ದೀವಿ ಶಾಸಕರಿಗೆ, ಇವತ್ತಲ್ಲ ನಾಳೆ ನಮ್ಮ ಬ್ರಿಡ್ಜ್ ಆಗುತ್ತೆ ಅಂತೇಳಿ ಅವತ್ತಿನಿಂದ ಅವ್ರು ಕನಸು ಕಾಣ್ತಾ ಇದ್ರು. ಅವ್ರು ಹೋದ್ರು ಕೂಡ ಇವತ್ತು ಬ್ರಿಡ್ಜ್ ಆಗ್ತಾ ಇಲ್ಲ. ಇದರಿಂದ ನಮ್ಮ ರೈತರು ಭಾಳ ನೊಂದಿದ್ದಾರೆ. ಇದನ್ನ ಪೂಜೆ ಮಾಡ್ಬೇಕು, ಪುನಸ್ಕಾರ ಮಾಡ್ಬೇಕಂತೇಳಿ ನಾವು ಎಲ್ಲರೂ ದುಡ್ಡು ಸಂಗ್ರಹ ಮಾಡಿ ಪೂಜೆ ಮಾಡ್ಕೊಂತ ಕಾಯ್ತಾ ತೋರಣ ಕಟ್ಟಬೇಕಂತ ಕಾಯ್ತಾ ಇದ್ದೀವಿ. ಆದ್ರೂ ಕೂಡ ಕಾಂಟ್ರಾಕ್ಟರ್ ಗುತ್ತಿದ್ದಾರೆ ಫೋನ್ ಮಾಡಿದ್ರೆ ಇವತ್ತು ನಾಳೆ ಅಂತ ಇದೇ ರೀತಿ ಹೇಳ್ತಾ ಇದ್ದಾರೆ. ಮೇಡಮ್ ಕರೆ ಮಾಡಿದ್ರೆ ಕೆನಲ್ ನೀರು ಬಂದಾಗ ಹೋಗ್ಲಿ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಆರೈಕೆ ಉತ್ತರ ಕೊಡ್ತಾ ನಮಗೆಲ್ಲ ಬೇಸರ ಆಗೈತೆ. ಇದೇ ರೀತಿ ಮುಂದೆ ರೀತಿ ನಮಗೆ ಬ್ರಿಡ್ಜ್ ಏನಾರು ಮುಗಿಸ್ಕೊಡ್ಲಿಲ್ಲ ಅಂದ್ರೆ ನಾವು ಹೋಗಿ ಅವರ ಕಚೇರಿ ಮುಂದೆ ಕೂತ್ಕೊಂಡು ಉಗ್ರವಾದ ಹೋರಾಟ ಮಾಡೋಕ್ಕೆ ನಾವೆಲ್ಲರೂ ತಯಾರಿದ್ದೀವಿ ಅಂತೇಳಿ ರೈತರ ಮೂಲಕ ನಾವು ಸಂದೇಶವನ್ನು ನೀಡ್ತಾ ಇದ್ದೀವಿ. ನಿಮಗೆ ಚಟುವಟಿಕೆ ಚಲೋ ಮಾಡ್ಬೇಕಾದ್ರೆ ಹೋಗಕ್ಕೆ ಟ್ರ್ಯಾಕ್ಟರ್ ಎಲ್ಲ ರಸ್ತೆ ಬೇಕು. ಅದಿಲ್ಲದೆ ನಾವೆಲ್ಲ ಅಲ್ಲಿ ಬೀಳ್ಬಿಟ್ಟು ಕೂತಿದ್ದೀವಿ. ಜಾಲಿ ಗಿಡ ಎಲ್ಲ ಕಟ್ಟಿಗೆಗಳೆಲ್ಲ ಬೆಳೆದೈತೆ ಹೊಲದಲ್ಲಿ, ಹೋಗಿ ರಸ್ತೆನೇ ಇಲ್ಲ ನಮಗೆ. ಈ ರೀತಿ ತೊಂದರೆ ಆದಾಗ ನಾವೇನು ಅನುಭವಿಸ್ಬೇಕು. ಹಿಂಗಾಗಿ ನಮಗೆಲ್ಲ ಭಾಳ ಸಿಟ್ಟು ಬಂದೈತೆ ರೈತರು ಎಲ್ಲರಿಗೆ. ಹಿಂದೆ ಹೆಂಗೆ ಮಾಡ್ತೀರಿ ನೀವೆಲ್ಲ ಈ ಸಮಸ್ಯೆ? ನಡ್ಕೊಂಡು ಕಾಲು ಅಡಿಗೆಲ್ಲಿ ನಡ್ಕೊಂಡು ಎತ್ತು ಬಂಡಿ ಕಡಿಕೊಂಡು ಹೋಗ್ತೀವಿ. ಗಾಡಿಗಳು ಯಾವ ಹೋಗಲ್ಲ, ರಸ್ತೆ ಇಲ್ಲ. ಎತ್ತು ಬಂಡಿಯಲ್ಲಿ ನಾವು ಹೋಗಿಸಿ ಕೃಷಿ ಚಟುವಟಿಕೆ ಮುಗಿಸ್ಕೊಂಡು ಏನು ತರಬೇಕಾರಂತ ತಿಪ್ಪಲ. ಒಂದ್ಸಲ ಮಳೆ ಬಂದರೆ ಹೊಲದಲ್ಲೇ ಬಿಟ್ಟಾರಲ್ಲ ರಾಶಿ ಮಾಡಿ, ಬೆಳೆಗಳನ್ನಲ್ಲೇ ಬಿಟ್ರಿ ಮಳೆ ಬಿಟ್ಟು ಅಲ್ಲೇ ಲಾಸ್ ಆಗೈತೆ. ಎತ್ತು ಹೆಚ್ಚಿನ ಮುತುವರ್ಜಿ ವಹಿಸಕ್ಕೆ ನಮ್ಮ ರಸ್ತೆ ಇಲ್ಲ, ಅಲ್ಲಿ ಹೋಗಕ್ಕೆ ಕಾಳಜಿ ಮಾಡ್ಕೊಳಕ್ಕೆ. ಏನು ಇದಕ್ಕೆ 30 ವರ್ಷ ಆದ್ರೂ ಕೂಡ ಇಷ್ಟು ಇಬ್ಬರು ಶಾಸಕರು ಬಂದರು, ಇನ್ನಾದ್ರೂ ಕೂಡ ಕೆಲಸ ಅಲ್ಲ ಅಂದ್ರೆ ಎಷ್ಟು ಯಾಕೆ ವಿಳಂಬ ಅಂತ? ಗೌಡ್ರು ಬಂದಾಗೂ ಮಾಡ್ತೀವಿ ಅಂತ ಹೇಳಿ ನೋಡಿ ಹೋದ್ರು, DPR ಮಾಡಿ ಅಂತ ಅವರು ಹೇಳಿ ಹೋದ್ರು. ಆಮೇಲೆ ಮತ್ತೆ ಬಸನಗೌಡರು ಬಂದರು, ಟೆಂಡರ್ ಕರೆದು ದುಡ್ಡು ಇಟ್ಟಿವಿ ಅಂತೇಳಿ ಎಲ್ಲ ಮಾಡಿ ಕೆಲಸ ಕಾಮಗಾರಿ ಆದರೂ ಕೂಡ ಇವತ್ತು ಅಧಿಕಾರಿಗಳಿಂದ ನಿರ್ಲಕ್ಷ್ಯದಿಂದ ನಮಗೆ ನೆನಗುದಿಗೆ ಬಿದ್ದಂತೆ ನಮಗೆ ಅನಿಕೆ ಆಗ್ತದೆ. ಅವರು ಇದರಿಂದ ಹೆಚ್ಚಿನ ಒಂದು ಜವಾಬ್ದಾರಿ ತಗೊಂಡು ಅಧಿಕಾರಿಗಳಿಗೆ ಮುತುವರ್ಜಿ ತಗೊಂಡು ಕರೆ ಮಾಡಿ ಇದನ್ನು ಮುಗಿಸ್ಕೊಡ್ರಿ, ರೈತರು ಭಾಳ ತೊಂದರೆ ಆಗೈತಿ, ಕೃಷಿ ಚಟುವಟಿಕೆಗಳು ಚಲೋ ಆಗ್ತದೆ ಅಂತೇಳಿ ಅವ್ರು ಹೇಳ್ಬೇಕಂತೇಳಿ ಅವ್ರು ಇವತ್ತು ನಾನು ಕೈ ಮುಗಿದ್ಬೇಕಾದ್ರೆ ನಾನು ಮನವಿ ಮಾಡ್ತೀನಿ.
ಈಗ ನೋಡ್ರಿ ದಾರಿನೇ ಇಲ್ಲ. ಹ್ಞೂ ಈಗ ನಾಳೆ ಹಳದಾಗ ಹೋಗ್ಬೇಕಾದ್ರೆ ದಾರಿ ಇರಾಗಲ್ಲ. ಈ ಬ್ರಿಡ್ಜ್ ಇಲ್ಲ. ನಾಳೆ ಕೆರೆದಿಂದ ಬರಕನ ಅದದ್ ಬಂದಾಗೈತೆ. ಎಲ್ಲ ದಾರಿ ಬಂದಾಗೈತೆ. ನಾಳೆ ಹೊಲಕ್ ಹೋಗ್ಬೇಕಾದ್ರೆ ನಾವು ಹೊಲಗಳು ಬೀಳ ಹಾಕಿ ಜಾಲಿ ಬೆಳೆಸ್ಬೇಕು ಹೊಲಗಳು. ನಾವ್ ಹಂಗ ನಾವ್ ಮನೆಗೆ ಇರ್ಬೇಕು. ಹಂಗ ಆ ತಿಪ್ಪಲ ಬರ್ತೀಗ ಅಂತ ಹೇಳ್ಬೇಕು. ಯಾಕಂದ್ರೆ ಈ ಮಳೆ ಕೂಡ ಭಾಳ ಆಕಾಯ್ತು, ನಿಮ್ಮ ಎಲ್ಲ ಚಟುವಟಿಕೆ ಆರಂಭ ಆಗ್ತಾವ. ಇನ್ನಾದ್ರೂ ಕೂಡ ಕೆಲಸ ಇಲ್ಲಪ್ಪ ಅಂದ್ರೆ ಇದಕ್ಕೆ ಭಾಳ ನೆನಗುದಿ ಭಾಳ ಐತೈತಿ. ನೆನಗುದಿಗೆ ಬಿದ್ದೈತಿ ಭಾಳ ಕೆಲಸ ಇದು ಮಾಡಬೇಕು ಎಲ್ಲೇ ಮತ್ತೆ. ಇಲ್ಲಾಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು. ಹೋಗಕ್ಕ ರೋಡ್ ಇಲ್ರಿ, ಏನಿಲ್ಲ, ಪೂಲ್ ಬಂದಾಗ್ಯಾವ್ರಿ, ಎಲ್ಲ ಹೋಗಕ್ಕಿಲ್ರಿ, ಜಗಿಲ್ಲ. ಆಮೇಲೆ ಬಿತ್ತಾಕ ಎತ್ತುಗಳು ಸಮಿತಿ ಹೋಗಲ್ರಿ, ತ್ರಾಸ ಆಗ್ಯಾವ್ರಿ, ಸ್ವಲ್ಪ ನೋಡ್ರಿ ಅಂತೇಳಿ ಏನ್ರಿ. ಮತ್ತೇನು ಹೇಳ್ತಾರೆ? ಹ್ಞೂ ರೀ, 5 ಕಿಲೋಮೀಟರ್ ಸುತ್ತರಿಬೇಕ್ರಿ ಹೊಲಗಳಿಗೆ. ಇರೋದು ಅರ್ಧ ಕಿಲೋಮೀಟರ್ ಹೊಲಗಳು ಇಲ್ರಿ ನಮ್ಮ. ಈ ಕೆಲಸ ಆಗ್ಬಿಟ್ರೆ ಬರೀ 1 ಕಿಲೋಮೀಟರ್ ಗೊತ್ತಾರೆ. ಒಂದು ಅರ್ಧ ಕಿಲೋಮೀಟರ್ದಾಗ ಹೋಗ್ತೀವಿ. ಈ ಕೆಲಸ ಆದ್ರ ತ್ರಾಸ ಇದೀವ್ರಿ, ಸ್ವಲ್ಪ ನೋಡ್ರಿ ದೌಡು ಮಾಡಿಸ್ರಂತೆ ಆಯ್ತು. ಕೇಳಕ್ ಹಚ್ಚಿವ್ರಿ, ನಿಮ್ಮನ್ನಂತೆ ಹೇಳಕ್ ಹಚ್ಚಿವ್ರಿ ನಾವು. ಓಕೆ ರೈಟ್. ಹ್ಞೂ.